ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇನ್ನೂ ಭಯ ಪಟ್ಕೊಂಡು ಯಾಕೆ ಮಾತಾಡ್ಬೇಕತ್ಗೆ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ. ಭಾವ ಮತ್ತಿನ್ನೇನತ್ತಿಗೆ ಈ ಮನೆ? ಐ ಆಲ್ವೇಸ್ ಥಾಟ್ ಇಟ್ ವಾಸ್ ಅ ಪರ್ಫೆಕ್ಟ್ ಹೋಮ್. ಬಟ್ ಈಗ ಆ ಶೂಟ್ ಔಟ್, ಮೈ ಗುಡ್ನೆಸ್, ವಾಟ್ ವಾಸ್ ದ ಮೋಟಿವ್ ಅತ್ತಿಗೆ? ಅವ್ರಿಗೆ ತಾಗಿದ್ ಬುಲೆಟ್ ಅಕಸ್ಮಾತ್ ಸ್ವಲ್ಪ ಡಿವಿಟ್ ಆಗಿ ನಿಮಗೇನಾದ್ರು ಅತ್ತಿಗೆ? ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ದಾದಾ ನಿಜವಾದ ರೂಪ ಗೊತ್ತಾಗ್ತಾ ಭಯದ ಜೊತೆ ದ್ವೇಷ, ಕೋಪ ಎಲ್ಲ ನನ್ನೊಳಗೆ ಸೇರ್ಕೊಂತಿದೆ ಅನ್ಸಿದೆ ಅತ್ತಿಗೆ. ಭಾವ ಪ್ಲೀಸ್ ಕಾಮ್ ಡೌನ್. ಐ ಕಾಂಟ್ ಅತ್ತಿಗೆ. ಭಾವ ಮೆತ್ತಗೆ. ಓಕೆ ಅತ್ತಿಗೆ, ನೀವೇ ಹೇಳಿ, ನಿಮ್ ಪ್ರಕಾರ ಈ ಅಟ್ಯಾಕ್ ಯಾಕಾಯ್ತು ಅಂತ ನೀವೇ ಹೇಳಿ. ಅದಕ್ಕೆ ನಾವ್ಯಾಕೋ ಬಹಳ ತಡ ಮಾಡ್ತಿದೀವಿ ಅನ್ಸಿದೆ. ಇದೆಲ್ಲ ದಾದಾದ ಪ್ಲಾನ್. ನನಗಾಗ ಅನಿಸ್ತಿಲ್ಲ ಭಾವ. ವಾಟ್ ಯು ಮೀನ್? ಅದಕ್ಕೆ ಇವ್ರದೇ ಪ್ಲಾನ್ ಆಗಿದ್ದಿದ್ರೆ ಇವರೇ ಗುಂಡಿನ ಇಟ್ಟಿಂದು ಯಾಕೆ ಹೀಗೆ ಮಲ್ಕೋತಾ ಇದ್ರು? ಏನತ್ತಿಗೆ? ಭಾವ ಲಿಸನ್, ಅವ್ರು ನನ್ನನ್ನ ಕಾಪಾಡಿದ್ದಾರೆ. ಅದಕ್ಕೆ ಆರ್ ಯು ಸೀರಿಯಸ್? ಅವ್ರು ನಿಮ್ಮನ್ನ ಕಾಪಾಡಿದಾರಂತ ನೀವು ಸೀರಿಯಸ್ಲಿ ನಂಬ್ತೀರಾ? ಎಸ್. ಯಾಕೆ ಅಂದ್ರೆ ನಾನ್ ಅವ್ರ ಜೊತೆಗಿದ್ದೆ ಭಾವ. ನಾನ್ ನನ್ ಕಣ್ಣಾರೆ ನೋಡಿದೀನಿ. ನಮ್ದೆ ಹೇಗಿರ್ಲಿ? ಶಬಾಷತ್ಗೆ, ಅವ್ರ ನಂಬಿಕೆ ಅನ್ನೋ ಗಾಳಕ್ಕೆ ನೀವು ಮತ್ತೆ ಮತ್ತೆ ಮೀನಾಗಿ ಸಿಕ್ಕಾಕೊಂತ ಇದ್ದೀರಾ. ಅದಕ್ಕೆ ಜಸ್ಟ್ ಇಮ್ಯಾಜಿನ್, ಅವ್ರು ನಿಮ್ಮನ್ನ ಹೇಗೆ ಕಾಪಾಡಿದ್ರು ಅದೇ ರೀತಿ ರಾಜನಂದಿನಿ ಅಕ್ಕನ್ನ ಯಾಕೆ ಕಾಪಾಡಲಿಲ್ಲ? ಬಿಕಾಸ್ ಕಾಪಾಡಿದ್ರೆ ಆಸ್ತಿ ಸಿಗಲ್ಲ ಅಂತನಾ? ಆಸ್ತಿಗೋಸ್ಕರ ರಾಜನಂದಿನಿ ಅಕ್ಕನ ಕೊಂದೋರಿ ಇವರು. ಈಗ ನಿಮ್ಮನ್ನ ಕಾಪಾಡಿದಾರಂದ್ರೆ ಅದಕ್ಕೇನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಇನ್ನೇನು ಕಾರಣ ಇರುತ್ತೆ? ಅವ್ರ ಬಗ್ಗೆ ಎಲ್ಲ ಸತ್ಯ ನಿಮಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಐ ಡೋಂಟ್ ನೋ ಹೌ. ನಿಮ್ಮ ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯನ ಮೂಡಿಸೋದಕ್ಕೆ ಈ ನಾಟಕ ಎಲ್ಲ. ನೀವ್ ಹೀಗ್ ಮಾತಾಡಿದ್ರೆ ಇದಕ್ ನನ್ನ ಹತ್ರ ಉತ್ತರ ಇಲ್ಲ ಭಾವ. ಇವತ್ತಿನ ಮಟ್ಟಿಗೆ ಇವ್ರು ನನ್ನನ್ನ ಕಾಪಾಡಿದ್ದಾರೆ, ಅದೇ ನಿಜ. ಅಷ್ಟೇ ಅಲ್ಲ, ಅವ್ರು ನನ್ನ ಹತ್ರ ಏನೋ ಸತ್ಯ ಹೇಳ್ಕೊಳ್ಳೋದಕ್ ಬಂದ್ರು. ಅವರ ಮತ್ತೆ ರಾಜನಂದಿನಿ ಬಗ್ಗೆ ಏನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅಷ್ಟ್ರಲ್ಲಿ ಸತ್ಯ ಹೇಳೋರ್ಗೆ ಒಂದು ಕ್ಷಣ ಸಾಕತ್ಗೆ. ನಾಟಕ ಮಾಡೋರ್ಗೆ ಮಾತ್ರ ಹೆಚ್ಚು ಸಮಯ ಬೇಕಾಗಿರೋದು. ಅದಕ್ಕೆ ನೀವು ಮತ್ತೆ ಮತ್ತೆ ಅವ್ರ ಬಲೆಗೆ ಬೀಳ್ತಾ ಇದ್ದೀರಾ. ನೀವು ಇನ್ನೋಸೆಂಟ್ ಆಗಿದ್ರು ಅಟ್ಲೀಸ್ಟ್ ದಡ್ಡಿ ಎಲ್ಲ ಅನ್ಕೊಂಡಿದ್ದೆ. ಬಟ್ ಭಾವ ಪ್ಲೀಸ್, ಈಗ ಈ ವಿಷಯ ಚರ್ಚೆ ಮಾಡೋ ಸಮಯ ಅಲ್ಲ. ಎಸ್ ಅತ್ತಿಗೆ, ಈಗ ಈ ವಿಷಯನ ಚರ್ಚೆ ಮಾಡೋ ಸಮಯ ಅಲ್ಲ. ನಾವೇನೇನು ಅನ್ಕೊಂಡಿದೀವೋ ಅದನ್ನ ಆಕ್ಷನ್ ತರೋ ಸಮಯ. ಅವ್ರ ಇತಿಹಾಸ ಎಲ್ಲ ನಿಮ್ಗೆ ಗೊತ್ತಿದೆ. ಅದಕ್ಕೆ ಬೇಕಾಗಿರೋ ಪ್ರೂಫ್ ಕೂಡ ನಿಮ್ಮ ಹತ್ರ ಇದೆ. ದಾದಾ ಎಚ್ಚರಾಗುವಾಗ ಅವ್ರ ಜಗತ್ತು ಬದಲಾಗಿರುತ್ತೆ ನೋಡಿ. ಆರ್ಯನ್ ಬಗ್ಗೆ ಯಾರು ಏನೇ ತಿಳ್ಕೋಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ಆದ್ರೆ ಈಗ ನಾನೇ ಆರ್ಯನ್ ಬಗ್ಗೆ ತಿಳ್ಕೋಬೇಕಿದೆ. ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿ? ಜೇಂಡೆ ಕೈ ಇಟ್ಟಿದ್ದ ಕಾರ್ಯ ಯಾವುದು ಕೆಡೋದಿಲ್ಲ ಅನ್ನೋ ಮೊಂಡು ಧೈರ್ಯದಲ್ಲೇ ಬದುಕ್ಬಿಟ್ಟೆ. ಈ ಅನು ಬಂದ ಮೇಲೆ ನನ್ನ ಕೆಲಸ ಎಲ್ಲ ಕಡೋಕ್ ಶುರುವಾಗಿರೋದು. ಇವನು ಯಾಕೆ ಅಡ್ಡ ಬರಬೇಕಿತ್ತು? ಆರ್ಯ ಬಂದಿರಲಿಲ್ಲ ಅಂದ್ರೆ ಎಲ್ಲ ಇಷ್ಟೊತ್ತಿಗೆ ಮುಗ್ದೋಗ್ತಿತ್ತು. ತಪ್ಪು ಮಾಡಿದೆ. ಮಧ್ಯ ಬಂದು ತಪ್ಪು ಮಾಡಿದೆ.
ಅವನನ್ನ ಕಾಪಾಡ್ತಿದ್ದು ನಾನು, ನನ್ನಿಂದಾನೇ ಅವನಿಗೆ ಗುಂಡೇಟಾಯ್ತು. ನಿನ್ನ ಹತ್ರ ಕ್ಷಮೆ ಕೇಳೋದು, ಕೋಪ ಮಾಡ್ಕೊಳ್ಳೋದು ಒಂದು ಗೊತ್ತಾಗ್ತಿಲ್ಲ ಆರ್ಯ. ನೀನೀಗ ಹೇಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳಿ? ಯಾರನ್ನು ಕೇಳೋಕ್ಕಾಗದೆ ಒದ್ದಾಡ್ತಿದ್ದೀನಿ. ಖಾಲಿ ಹಾಳೆ ಅಂತಿದ್ದ ಬದುಕಿಗೆ ಬಣ್ಣ ತುಂಬಿದೋಳು ನೀನೆ. ಇಡೀ ಬದುಕಲ್ಲಿ ನಾನು ಯಾರನ್ನ ನಂಬಿದ್ನೋ ಅವರ ಬಣ್ಣ ಬಯಲ್ ಮಾಡ್ತಿರೋಳು ನೀನೆ. ಈಗ ಭಕ್ತಿಗಿಂತ ಪಾಪ ಪ್ರಜ್ಞೆಲಿ ಬಂದು ಕೂತಿದ್ದೀನಿ ತಾಯಿ. ಇಷ್ಟ ಕಾಲ ಸುಳ್ಳಲ್ಲಿ ಬದುಕದ್ನಲ್ಲ ಅಂತ ನೆನೆಸ್ಕೊಂಡ್ರೆ ಈಗ ಸತ್ಯ ಗೊತ್ತಾಗಿದೆ. ಆದರೆ ಅಸಹಾಯಕಳಾಗಿ ಕೂತಿದ್ದೀನಿ ತಾಯಿ. ಈಗ ನನ್ನ ಮನೆ ತಿಕ್ಕ ಪಾಲಾಗೋಂಥ ತಪ್ಪು ನಾನು ಏನ್ ಮಾಡಿದ್ದೀನಿ ತಾಯಿ? ನಮ್ಗೆ ಯಾಕೆ ಈ ತರ ಶಿಕ್ಷೆ? ಕಾಪಾಡು ತಾಯಿ, ಕಾಪಾಡು. ಏನ್ ಹೇಳ್ಬೇಕು ಅಂತದ ಸರಿಯಾಗಿ ಹೇಳು ಮಂದ. ಅಮ್ಮ, ಅದು ಆರ್ಯನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾನಾಗೆ ಬರಬೇಕು. ಇನ್ಯಾರನ್ನು ಕೇಳಿದ್ರು ನನಗೆ ತೊಂದರೆ. ಅಪ್ಪಿತಪ್ಪಿ ಏನಾದ್ರೂ ಮಂದ ಬಾಯಿ ಬಿಟ್ಟಿದ್ರೆ, ಈಗ ನಾನು ಹೋದ್ರೆ ಎಲ್ಲರೂ ನನ್ನನ್ನು ಹೇಗೆ ನೋಡ್ತಾರೆ ಅನ್ನೋದು ಸಹ ಗೊತ್ತಿಲ್ಲಲ್ಲ. ಮನೆ ಒಳಗೆ ಏನ್ ನಡೀತಿದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ಪೊಲೀಸ್ ಈ ವಿಷಯನ ಪೊಲೀಸಿಗೆ ತಲುಪಿಸಿದಾರ ಅಂದ್ರೆ ನನ್ನ ಬಗ್ಗೆ ಏನಾದ್ರೂ ಹೇಳಿರ್ತಾಳ ಅವಳು? ನಾನೀಗ ಇಲ್ಲಿರೋದು ಡೇಂಜರ್. ನಾ ಹೊರಟ್ಬಿಡ್ಬೇಕು. ಇವಾಗ ಹೇಳ್ತಾ ಇದೀಯಾ? ಪ್ರತಿ ಕ್ಷಣನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಮ್ಮರೆ. ಯಾವಾಗ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬೈದಲ್ಲಿ ಸುಮ್ಮನಾಗ್ಬಿಟ್ಟೆ.
ಇತ್ತೀಚೆಗೆ ಒಂಥರ ಇರ್ತಿದ್ದು ಇದೇ ಕಾರಣಕ್ಕ. ನನಗ್ ಧೈರ್ಯ ಸಾಲಿಲ್ಲ ಅಮ್ಮೋರೆ. ಮೊದ್ಲು ಅಳೋದ್ ನಿಲ್ಸು. ಈಗಾಗಿರೋ ಅನಾಹುತ ಅಲ್ದೆ ಇನ್ನು ಅಳ್ತಾ ಇದೆಯಲ್ಲ. ಮಂದ, ಅಳೋದ್ ನಿಲ್ಸು. ಹೇಳಿರಲ್ವಾ, ನಾನು ಹೇಳಿರಲ್ವಾ ನಿಮ್ಗೆ ಇದನ್ನ ಇವರಿಬ್ಬರೇ ಸೇರ್ಕೊಂಡು ಮಾಡಿರೋ ಪ್ಲಾನು ಅಂತ? ಆದ್ರೆ ನೀವು ನನ್ನ ಮಾತೇ ಕೇಳಿಲ್ಲ. ನಾನ್ ನಿಮ್ ಮಾತು ಕೇಳಲಿಲ್ವಾ? ಅದಕ್ಕೆ ನೀವೇ ನನ್ನನ್ನು ತಡೆದ್ರಲ್ಲ. ಜೇಂಡೆ ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ನಮ್ಗೆ ಹೇಗೆ ಗೊತ್ತಿರೋದಕ್ ಸಾಧ್ಯ? ಎಕ್ಸಾಮ್ ಹಾಲಲ್ಲಿ ಕಾಪಿ ಹೊಡೆಯೋರನ್ನ ನೋಡಿದ್ರು ನೋಡ್ದಿರೋ ಹಾಗೆ ಸುಮ್ಮನೆ ಇದ್ರೆ ಆಮೇಲೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ. ಈಗ ನಾವು ಇವ್ರನ್ನ ನೋಡಿದ್ರು ನೋಡ್ದಿರೋರ್ ಹಾಗೆ ಇರ್ಬೇಕು. ಒಳ್ಳೆ ಸಂದರ್ಭ ನೋಡಿ ಸಾಕ್ಷಿ ಸಮೇತ ಹಿಡಿಬೇಕು. ನಿನಗೆ ನನ್ನ ಮೇಲಿದ್ದಂತ ಸಿಟ್ಟನ್ನ ಹೀಗ್ ತೀರ್ಸ್ಕೊತಿದ್ಯೇನೋ? ನಾನು ಯಾವ್ದನ್ನ ಮಾಡ್ಬೇಡ ಅಂತೀನೋ ಅದನ್ನೇ ಮಾಡಕ್ ಮುಂದಾಗ್ತೀಯ. ಹೇ ಸಂಜು, ಸುಭಾಷ್, ಆರ್ಯ ಅಂತ ನೀನು 3 ವ್ಯಕ್ತಿಗಳಾಗಿ ಬದಲಾದಾಗ್ಲೂ 3 ಅಕ್ಷರದ ಪದ ನಂಬಿಕೆನ ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಹಲೋ, ಏನ್ ಮಾಡ್ತಿದ್ಯಾನು? ಇಷ್ಟೊತ್ತು ನಿಮ್ಮಪ್ಪ ನಾನು ನಿನ್ ವಿಷಯನೇ ಮಾತಾಡ್ತಿದ್ವಿ. ಇವತ್ತೇನ್ ಅಡಿಗೆ ಗೊತ್ತಾ? ನಿನ್ ಫೇವರೇಟ್ ಹುಣಸೆ ಹಣ್ಣಿನ ಸಾರು. ನಾನು ಕೇಳಿದೆ ಅಂತೇಳಿ ನಿನ್ಗೇನು ಕೆಲಸ ಇಲ್ಲ ಅಂದ್ರೆ ಇವತ್ ಮನೆಗ್ ಬರ್ತೀಯಾ? ಹಲೋ, ಸರಿ ಹೋಗ್ಲಿ, ನಾನೇ ಡಬ್ಬಿಗೆ ಹಾಕಿ ಕಳಿಸ್ಲಾ? ಅದೇನೋ ಫೋನಲ್ಲಿ ಇದೆಯಂತಲ್ಲ, ಸಂಪತ್ ಹೇಳ್ತಿದ್ದ, ಇಲ್ಲಿಂದನೇ ಕಳ್ಸ್ಕೊಡ್ಬೋದಂತಲ್ಲ, ಕಳಿಸ್ಲಾ? ಅನು ಇಲ್ಲ. ಹಲೋ ಹಲೋ ಅನು, ಏನೈತೆ? ಸುಬ್ಬು, ಅನುನೇ ಅನು ಇಲ್ಲ ಅಂತ ಅನ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲು. ಅನು ಇಲ್ಲ ಅಲ್ವಾ? ಅವಳೇನೋ ಹೇಳಿರ್ತಾಳೆ, ನೀನೇನೋ ಕೆಲ್ಸ್ಕೊಂಡಿರ್ತೀಯ. ಸುಬ್ಬು, ನನ್ಗೆ ತುಂಬಾ ಭಯ ಆಗ್ತಿದೆ. ಅನು ಅನು ಅಂತ ಅಷ್ಟು ಬಡ್ಕೋತಿದ್ದೀನಿ, ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲಲ್ಲ. ರಾಜನಂದಿನಿ ಅವರು ಹೋದ್ರು, ಇಲ್ಲಿ ಮತ್ತೆ ಅನು ಆಗಿ ಹುಟ್ಟಿದ್ರು. ಅಂದ್ರೆ ಅವಳೇ ರಾಜನಂದಿನಿ ಅನ್ಕೊಂಡ್ ಬದುಕ್ತಿದ್ದಾಳ? ಅಯ್ಯೋ ತಾಯಿ ಎಲ್ಲವ್ವ. ಹೇಯ್, ಏನೇನೋ ಹೇಳ್ಬೇಡ ಕಣೆ ನೀನು. ಇನ್ನೇನ್ ಹೇಳೋದಿಕ್ ಸಾಧ್ಯ? ಅವಳು ರಾಜನಂದಿನಿ ಅಂತ ಅನ್ಕೊಂಡಿದ್ದಾಳೆ. ನಾವವತ್ತು ಅಲ್ಲಿಂದ ಇಲ್ಲಿಗೆ ಬರಲೇಬಾರ್ದಾಗಿತ್ತು, ನಾವಲ್ಲೇ ಇರ್ಬೇಕಿತ್ತು. ಅಲ್ಲಿಗೆ ಹೋಗೋಣ ಸುಬ್ಬು, ಮಗಳ್ ನೋಡೋ ತನಕ ನನಗ್ ಸಮಾಧಾನ ಆಗಲ್ಲ. ನಡಿ ಹೋಗೋಣ. ಕಾರಣ ಏನೇ ಇರ್ಲಿ, ನಾವು ಅದನ್ನ ಕಡೆಗಣಿಸಬಾರ್ದು. ಸುಬ್ಬು, ಈಗ್ಲೇ ಹೋಗೋಣ, ನಡಿ. ಈಗ್ಲೇ ಬೇಡ, ದಿಢೀರಂತ ನಾವು ಹೋಗಿ ಅಲ್ಲಿ ನಿಂತ್ರೆ ತಪ್ಪಾಗುತ್ತೆ.
ನಾಳೆ ಬೆಳಿಗ್ಗೆ ಹೋಗೋಣ. ಅರ್ಧ ಗಂಟೆಗೆ ಒಂದ್ಸಲ ಅಲ್ಲಿನ ಸುದ್ದಿಗಳೆಲ್ಲ ನನಗೆ ಗೊತ್ತಾಗಬೇಕು. ಓಕೆ, ಹೋಗು. ಕೆಲವೊಂದು ವಿಷಯಗಳು ನಾವು ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ಕಟುವಾದ ನಿರ್ಧಾರಗಳನ್ನು ತಗೊಳ್ಳೇಬೇಕು. ಕ್ಷಮಿಸು ಆರ್ಯ, ಈ ಪರಿಸ್ಥಿತಿನಲ್ಲಿ ನಿನ್ನಿಂದ ದೂರ ಇರೋದೊಂದೇ ದಾರಿ ನನಗೆ ಕಂಡಿತ್ತು. ನಾನು ಮತ್ತೆ ನಿನ್ ಮುಂದೆ ಬಂದಾಗ ನಿನಗೆ ನನ್ನ ಮೇಲೆ ಇದ್ದಿದ್ದಕ್ಕಿಂತ 2 ಪಟ್ಟು ನಂಬಿಕೆ ಹೆಚ್ಚಾಗಬೇಕು. ಹಾಗೆಲ್ಲ ನಾನು ಸೆಟ್ ಮಾಡ್ಕೊಂಡು ಬರ್ತೀನಿ. ನೀನ್ ನನ್ನ ನಂಬ್ತೀಯ, ನಂಬಲೇಬೇಕು. ಎಲ್ಲರ ಮೇಲೆ ಕಣ್ಣಿಟ್ಟು ಕಾರ್ಯಾಚರಣೆ ಮಾಡೋ ವ್ಯಕ್ತಿ. ಈಗ ತಾನು ಹೇಳಿದ್ರಲ್ಲ, ಜೇಂಡೆ ಎಲ್ರ ಮೇಲೂ ಒಂದ್ ಕಣ್ಣಿಟ್ಟು ಕಾರ್ಯಾಚರಣೆ ಮಾಡ್ತಾರೆ ಅಂತ. ಹಾಗೆ ಅವರು ಅನು ಬಗ್ಗೆನೂ ತಿಳ್ಕೊತಿದ್ರು ಅನ್ಸತ್ತೆ. ಅನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮೊದ್ಲಿಂದನೂ ಅನು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋ ಅಪ್ಡೇಟ್ ಎಲ್ಲ ಆರ್ಯನ್ಗೆ ಹೋಗ್ತಾನೆ ಇತ್ತು. ಜೇಂಡೆ ಕಡೆ ಹುಡುಗರು ಅನು ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿದ್ರು. ಅದೇನ್ ಹೊಸ್ತಲ್ಲ. ಅದಕ್ಕೆ ನೀವೀಗೇನಂದ್ರಿ? ನಿಮ್ಮನ್ನ ನೀವೇ 3ನೇ ವ್ಯಕ್ತಿ ತರ ಮಾತಾಡ್ತಿದ್ರಲ್ಲ. ಅದಕ್ಕೆ ಏನಾಯ್ತು? ನಥಿಂಗ್ ಬಾ. Excuse me. Am I allowed to come? ಮಾನ್ಸಿ, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬರ್ಲಿಲ್ಲ ಹರ್ಷ, ಅನು ಹತ್ರ ಮಾತಾಡೋದಕ್ಕೆ ಬಂದೆ. ಅಲ್ಲ, ಏನ್ ಡಿಸ್ಕಷನ್ ನಿಮ್ಮಿಬ್ರದು? ಇಲ್ಲಿ ನಿಂತ್ಕೊಂಡು ಹಾಗಾಯ್ತು ಹೀಗಾಯ್ತು ಅಂತ ಮಾತಾಡೋ ಬದಲು ಪೊಲೀಸ್ ಬಂದಾಗ ಎಲ್ಲ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಪೊಲೀಸ್ ಹತ್ರ ಏನಂತ ಹೇಳ್ತಿದ್ರಿ ಅಕ್ಕ? ನಮ್ಮ ಮನೇಲಿರೋರು ಅಪರಾಧಿಗಳು, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತೀರಾ? ಈ ವಿಷಯದಲ್ಲಿ ಪೊಲೀಸ್ ಅವ್ರನ್ನ ಇನ್ವಾಲ್ವ್ ಮಾಡ್ತಿರೋದೇ ಒಳ್ಳೇದು. ಎಲ್ಲಾದ್ರಲ್ಲೂ ಪ್ರಾಮಾಣಿಕತೆ, ಸ್ವಾಭಿಮಾನ, ಅದು ಇದು ಅಂತ ಮಾತಾಡ್ತಿರಲ್ಲ ನೀನು ಮತ್ತೆ ಮಾಮಿನ್ಲಾ. ಈ ವಿಷಯದಲ್ಲಿ ಮಾತ್ರ ಎಲ್ಲಾನು ಮುಚ್ಚಿಟ್ಟು ನೀವು ಕಳ್ರಾಗ್ತೀರಾ? ಅಕ್ಕ ಪ್ಲೀಸ್, ನಿಮ್ಗೆಲ್ಲ ಗೊತ್ತಿದ್ದು ನೀವ್ ಹೀಗ್ ಮಾತಾಡ್ಬೇಡಿ. ಅಯ್ಯೋ, ಈ ವಿಷಯದಲ್ಲಿ ನನಗೇನು ಗೊತ್ತಿಲ್ಲ ಅಂತಾನೆ ಅನ್ಕೋತೀನಪ್ಪ. ಯಾಕೆ ಸುಮ್ನೆ ಗೊತ್ತಿದೆ ಅಂತ ತೋರಿಸ್ಕೊಂಡು ಜೋಕರ್ ಆಗೋದು? ಮಾನ್ಸಿ, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ನನಗೆ ಹೇಳೋದಿಕ್ ಬರ್ಬೇಡ ಹರ್ಷ. ಇಷ್ಟೊತ್ತಲ್ಲಿ ಆಗೋಗಿರೋದನ್ನ ಮತ್ತೆ ಮುಂದೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋದನ್ನ ಡಿಸ್ಕಸ್ ಮಾಡ್ತಾ ನಿಂತಿದ್ದೀರಲ್ಲ, ಏನ್ ಹೇಳೋದು ನಿಮ್ಗೆ? ಅಲ್ಲ, ಬ್ರೋಯಿನ್ ಲಾ ಜೈಂಡೇನ್ ಹುಡ್ಕೊಂಡು ಹೋಗಿದ್ದಾರೆ ಅನ್ನೋ ತಾನೆ ನಿಮ್ ಗೋಳಾಟ? ನನ್ ತಡಿಬೇಡ ಹರ್ಷ. ನಿನ್ ಹೆಂಡತಿ ಹೇಳಿದ್ದು ಸರಿಯಾಗೇ ಇದೆ. ನಾವು ಬೇರೆ ಎಲ್ಲಾ ವಿಷಯದಲ್ಲೂ ಪ್ರಾಮಾಣಿಕವಾಗಿದ್ದೀವಿ.
ಆದ್ರೆ ಈ ವಿಷಯದಲ್ಲಿ ಮುಚ್ಚಿಡ್ತಾ ಇದೀವಿ. ಎಲ್ಲಾನು ಹೇಳ್ಕೊತೀವಿ, ಪೊಲೀಸ್ ಹತ್ರ ಅಲ್ಲ, ದೇವ್ರ ಹತ್ರ. ನಾನೀಗ ದೇವ್ರನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಕೆ ಏನಾಗಿದೆ ನಿಮ್ಗೆ? ದಾದನ ದೇವ್ರು ಅಂತಿದ್ದೀರಲ್ಲ. ನಾನೆಲ್ಲಿ ನಿಮ್ ದಾದನ ದೇವ್ರಂದೆ? ನೀವೆಲ್ಲ ಅವ್ರನ್ನ ಆ ಜಾಗದಲ್ಲಿ ಕೂರ್ಸಿರೋದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ನನಗೆ ಕ್ಲಾರಿಟಿ ಬೇಕು. ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ. ಆಗಲ್ಲ. ಅದಕ್ಕೆ ಪ್ಲೀಸ್. ನೀವು ಹೋಗೋ ಹಾಗಿದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಪ್ಲೀಸ್, ನೀವು ಒಬ್ಬರೇ ಹೋಗೋ ಹಾಗಿಲ್ಲ. ಇಟ್ ಇಸ್ ಡೇಂಜರಸ್. ಪ್ಲೀಸ್ ಅದಕ್ಕೆ ಲೆಟ್ ಮಿ ಕಮ್ ವಿತ್ ಯು. ನಾನೊಬ್ಳೆ ಹೋದ್ರೆ ಅಪಾಯನ? ನಾನು ಯಾರು ಅಂತ ಗೊತ್ತಾ? ಅವ ಜೋಗ್ತವ, ನಾನ್ ನಿನ್ನ ಹುಡ್ಕೊಂಡೆ ಹೊರಟೆ. ಆದ್ರೆ ನೀನ್ ಇಲ್ಲೇ ಇರ್ತೀಯ ಅಂತ ನನ್ಗದಾಗದೆ ದಾರಿ ತೋರಿಸ್ತು ಅವ್ವ. ನೀನೇ ನನ್ನನ್ನ ಕರ್ಸ್ಕೊಂಡಿದ್ಯಾ ಅಂತ ನಂಬ್ತೀನಿ. ನಿನಗೆ ನನ್ ಕಷ್ಟ, ಗೊಂದಲ ಇವೆಲ್ಲವೂ ಗೊತ್ತಿರತ್ತೆ. ನೀನೇ ನನಗ್ ಸಹಾಯ ಮಾಡ್ಬೇಕು ತಾಯಿ. ನೀನೇ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದವಳು, ನನ್ ಬದುಕನ್ನ ತೋರಿಸ್ದವಳು ನೀನೆ. ಸಂಕಟ, ಭಯ ಇವೆಲ್ಲ ಶುರುವಾದಾಗ ನನಗ್ ನಿನ್ನ ಬಿಟ್ರೆ ಬೇರೆ ಯಾರು ನೆನ್ಪಾಗಲ್ಲ ತಾಯಿ. ನನಗ್ ಸಹಾಯ ಮಾಡು. ಈಕೀಗ ಈಕಿ ಯಾರ ಕೈನೂ ಬಿಡಲ್ಲ. ದಾರಿ ತೋರ್ಸೋ ಹೊಣಿ ಈಕಿಗದ. ಅದ್ರಾಗ ನಡೆಯೋ ಜವಾಬ್ದಾರಿ ನಿಂದ. ಆದ್ರ ನನ್ನ ಕೆಲಸ ಏನು ಅಂತ ಗೊತ್ತೈತೇನು? ನಾನು ಬರೀ ಸಲಕರಣೆ. ಈಕಿ ಹೇಳೋದನ್ನ ನಿನಗ್ ತಿಳ್ಸೋದಷ್ಟ ನನ್ನ ಕೆಲಸ. ನೀ ನನ್ನ ಕೈಯಾರ ಭವಿಷ್ಯ ನುಡಿಸ್ಬೇಕು ಅಂತಿದ್ಯೇನ? ಅದು ಹೆಂಗಾಗ್ತದ ಮಗಳ? ನಿನಗೆ ಹೇಳಬೇಕಾದನ್ನ ಆಕಿ ಹೇಳಿಸ್ತಾಳ. ನೀ ಕಂಡ್ಕೊಳ್ಳೋ ಸತ್ಯಗಳು ಇನ್ನೂ ಅದಾವ. ಅದನ್ನೆಲ್ಲ ಕಾಣೋ ಸಮಯಕ್ಕೆ ತಾಯಿನೇ ನಿನಗದನ್ನ ತೋರಿಸ್ತಾಳ. ಕಣ್ಣಿಗೆ ಕಂಡಿದ್ದಷ್ಟೇ ಸತ್ಯ ಅಲ್ಲ ಮಗಳ. ಅಷ್ಟರಲ್ಲೇ ನಿನ್ನ ಬದುಕಿನ ತೀರ್ಪನ್ನ ಬರೆದ್ಬಿಡ್ಬೇಡ. ನೀ ಮುಂದಕ್ಕೆ ಹೋದಷ್ಟು ಸತ್ಯಕ್ಕೆ ಹತ್ರ ಆಗ್ತೀವಿ. ಇದನ್ನ ಈ ತಾಯಿ ನಿನಗೆ ತೋರ್ಸಕ್ ಹತ್ಯಾಳ. ಏನ್ ಬೇಕು ಅಂತ ಹೇಳಿದ್ರೆ ನಾನೇ ಹುಡುಕ್ ಕೊಡ್ತಿದ್ನಲ್ಲ ಬಂಗಾರ. ಅನು, ಅದ್ ನಿಮಗ್ ಗೊತ್ತಿಲ್ಲ, ನಾನೇ ಹುಡುಕ್ತೀನಿ. ಪರವಾಗಿಲ್ಲಪ್ಪ, ನಾನು ಹುಡ್ಕೋತೀನಿ. ಸರಿ, ಅದ ಆಮೇಲೆ ಹುಡ್ಕುವಂತೆ. ಹೇಗಿದ್ರು ಊಟ ಟೈಮಿಗೆ ಬಂದಿದ್ಯಾ, ಊಟ ಮಾಡು.
ಇಲ್ಲ, ನಾನು ಈಗಲೇ ಹೊರಡಬೇಕು. ಊಟ ಮಾಡೋಷ್ಟು ಟೈಮ್ ಇಲ್ಲ. ಅಂಥದ್ದೇನೇ ಅವಸರ? ಆಗ್ಲೂ ಫೋನಲ್ಲಿ ಏನೇನೋ ಮಾತಾಡಿ ಕಟ್ ಮಾಡಿದೆ, ಈಗ ಗಡಿಬಿಡಿ ಮಾಡ್ತಾ ಇದ್ಯಾ? ಯಾವಾಗ್ಲೇ ಬಂದೆ? ನಾನು ಆಗ್ಲೇ ಬಂದೆ ಕಣೆ. ಏನೇ ಇಷ್ಟು ಈಸಿಯಾಗಿ ಯಾವಾಗ್ಲೇ ಬಂದೆ ಅಂತ ಹೇಳ್ತಿದ್ಯಾ? ಇವಾಗ ಹೊರಟ್ಯಾ? ಅಲ್ಲ, ನನ್ನ ಮಾತಾಡಿಸ್ದೆ ಹೊರಟ್ಯಾ ನೀನು? ನಂಗೆ ಸ್ವಲ್ಪ ಅರ್ಜೆಂಟಾಗಿ ಪೇಪರ್ಸ್ ಬೇಕಿತ್ತು, ಅದಕ್ಕೆ ಬಂದೆ. ಮನೇಲೆಲ್ಲ ಆರಾಮಾಗಿದಾರಲ್ವಾ? ಇದೀವಿ. ಅರ್ಜೆಂಟ್ ವಿಷಯವಾಗಿ ಬಂದ್ಯಾ? ಸರಿ ಬಿಡು. ಅನು, ನೀನನ್ನು ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಕಣೆ. ಅಮ್ಮ ಅಂತೂ ಯಾವಾಗ್ಲೂ ಮದ್ವೆ 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 ಅಂತ ತಲೆ ತಿಂತಿರ್ತಾಳೆ. ಇದೇ ಮಾತಾಡೋದಾದ್ರೆ ಎಲ್ಲಾದ್ರೂ ಓಡೋಗೋಣ ಅನ್ಸುತ್ತೆ ಅಂತ ಹೊರಗ್ ಬಂದೆ. ನೋಡಿದ್ರೆ ನೀ ಸಿಕ್ತೆ. ನಾನೇನಾದ್ರೂ ಅಮ್ಮನ ಜೊತೆ ಜಗಳ ಮಾಡಿ ಬಂದಿರ್ಲಿಲ್ಲ ಅಂದಿದ್ರೆ ನೀ ಸಿಗ್ತಾನೆ ಇರ್ಲಿಲ್ಲ. ಇವಾಗ ನಾನು ಅಮ್ಮನ್ಗೆ ಥ್ಯಾಂಕ್ಸ್ ಹೇಳ್ಬೇಕೇನೋ. ಅನು, ಯಾಕೆ ಸ್ವಲ್ಪ ಡಲ್ ಆಗಿದ್ಯಾ? ಏನಿಲ್ಲ ಕಣೆ, ಹೇಳಿದ್ನಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದೆ ಅಂತ. ರಮ್ಯಾ, ನಿಮ್ಮಮ್ಮ ನನಗ್ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾರೆ. ಇಷ್ಟೊತ್ತಲ್ಲಿ ಎಲ್ಲೋ ಹೊರಗೋದ್ಲು ಅಂತ. ಏನೇ ಇದ್ರು ಒಳ ಕೂತ್ ಮಾತಾಡು ರಮ್ಯಾ, ಈಗೆಲ್ಲ ಹೊರಗ್ ಬರ್ಬೇಡ. ಅನು ಬಂದಿದ್ಲು ಕಣೋ. ಏನು, ಅನು ಫೋನ್ ಮಾಡಿದ್ಲಾ? ಕಿವಿಗೆ ಏನಾಗಿದೆ? ಅನು ಬಂದಿದ್ಲು. ನನಗೂ ಕೇಳಿಸ್ತು ರಮ್ಯಾ. ಅನು ಇಷ್ಟೊತ್ತಲ್ಲಿ ಎಲ್ಲಿ ಬರ್ತಾಳೆ ಅಂತ ಹಾಗೆ ಹೇಳ್ದೆ. ಮನೇಲಿದ್ದಾಳ? ಇರು, ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಂತ್ಕೋ. ಅವಳಲ್ಲಿಲ್ಲ. ಮತ್ತೆ ಟೆರೆಸ್ ಮೇಲೆ ಇದ್ದಾಳ? ಇಲ್ಲ ಕಣೋ, ಅವಳು ಇಲ್ಲಿಂದ ಹೊರಡ್ಬೇಕಿದ್ರೇನೆ ನಂಗೆ ಸಿಕ್ಕಿದ್ದು. ಹೊರಡುವಾಗಾದ್ರೂ ನನಗೆ ಹೇಳ್ಬೇಕಲ್ವಾ? ಏನೇ ರಮ್ಯಾ ನೀನು? ಯಾಕೆ ಬಂದಿದ್ಲು ಅಂತ ಗೊತ್ತಿಲ್ಲ. ತುಂಬಾ ಅರ್ಜೆಂಟ್ ಅಲ್ಲಿ ಹೊರಡ್ತಿದ್ಲು. ಏನು ಕ್ಲಿಯರ್ ಆಗಿ ಹೇಳಲಿಲ್ಲ ಕಣೋ. ಇವಾಗ ಹೇಳು ನಿನ್ ತಲೆ. ಯಾಕೋ? ಅನು ಇಲ್ಲಿವರೆಗೂ ಬಂದಿದ್ದಾಳೆ, ನಾನು ನೋಡೇ ಇಲ್ಲ. ನಾನೇನಾರು ಇದ್ದಿದ್ರೆ ಅವಳನ್ನ ಇನ್ನ ಸ್ವಲ್ಪ ಇಲ್ಲೇ ಇರಕ್ ಹೇಳ್ತಿದ್ದೆ. ಅವಳು ಇರ್ತಿದ್ಲು. ಅವಳಿಗಿರೋ ಟೆನ್ಷನ್ ಎಲ್ಲ ಬಿಟ್ಟು ನಿನ್ ಮಾತ್ ಕೇಳ್ಕೊಂಡು ಇರ್ತಿದ್ಲಾ? ಇರ್ತಿದ್ಲು. ಅಷ್ಟಿದ್ರೆ ಫೋನ್ ಮಾಡಿ ಮಾತಾಡು. ಅವಸರವಾಗಿ ಹೊರಟಿರೋಳ್ನ ಬಲವಂತವಾಗಿ ಉಳಿಸ್ಕೊಳಕ್ಕೆ ನನ್ ಕೈಲಿ ಆಗಲ್ಲ. ಅದು ಫ್ರೆಂಡ್ಶಿಪ್ ಆಗಿರ್ಲಿ, ಬೇರೆ ಯಾವುದೇ ಸಂಬಂಧ ಆಗಿರ್ಲಿ, ಬಲವಂತವಾಗಿ ಕಟ್ಟಾಕಿದ್ರೆ ಉಳ್ಕೊಳಲ್ಲ. ನೆನ್ಪಿಟ್ಕೊ. ಅದು ಉಳಿಯೋ ಅಂತ ಸಂಬಂಧ ಅಂತಾದ್ರೆ ಅದನ್ನ ಹಿಡಿದಿಟ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಅನು ವಿಷಯದಲ್ಲೂ ನಾನು ಮಾಡ್ತಿರೋದು ಇದನ್ನೇ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂದ್ ಮಾತ್ರಕ್ಕೆ ನಾನು ಅವಳನ್ನ ಹಿಡಿದು ಕೂರ್ಸಿ ಎಲ್ಲಾನು ಹೇಳು ಅಂತ ಒತ್ತಾಯ ಮಾಡಕ್ ಆಗಲ್ಲ. ಅವಳಿಗೆ ಹೇಳ್ಬೇಕು ಅನ್ಸಿದ್ರೆ ಹೇಳ್ತಾಳೆ, ಇರ್ಬೇಕು ಅನ್ಸಿದ್ರೆ ಇರ್ತಾಳೆ. ಯಾಕಂದ್ರೆ ನಮ್ ಫ್ರೆಂಡ್ಶಿಪ್ನ ನಾನೆಷ್ಟು ಗೌರವಿಸ್ತೀನೋ ಅನೂನು ಅಷ್ಟೇ ಗೌರವಿಸ್ತಾಳೆ. ದಡ್ಡ, ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗ್ಬೇಕು. ನಿನಗೆ ಅರ್ಥ ಆಗ್ತಾ ಇಲ್ಲ ರಮ್ಯಾ. ಕೆಲವೊಂದ್ಸಲ ನಮ್ಮೂರ್ನ ನಾವೇ ಒತ್ತಾಯ ಮಾಡ್ಬೇಕಾಗತ್ತೆ. ಎದುರುಗಡೆ ಇರೋರು ನಮ್ ಕಷ್ಟ ಕೇಳ್ತಾರೆ ಅಂತ ಗೊತ್ತಾದ್ರೆ ಹೇಳ್ಕೊಳೋರ್ಗು ಹೇಳಕ್ಕೆ ಮನ್ಸಾಗತ್ತೆ. ಬುದ್ಧಿವಂತರ ಬುದ್ಧಿಗೆ ಎಲ್ಲ ಗೊತ್ತಾಗತ್ತೆ, ಆದ್ರೆ ದಡ್ರ ಹೃದಯಕ್ಕೆ ಎಲ್ಲನೂ ಅರ್ಥ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.